Guys, plan change. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಆಸ್ ಯೂಶುವಲ್ ನಾನು ಆರ್ಯ ಮತ್ತೆ ಅಂಶ್ ಇವಾಗ ವಿಜಯನಗರದಲ್ಲಿ ಇದ್ದೀವಿ. ಇವಾಗ 9 o'clock ನನ್ನ 9 o'clock ಆಗಿತ್ತಲ್ವಾ ನನ್ನ ಪಿಕ್ ಮಾಡುವಾಗ 9 o'clock ಆಗಿತ್ತು ನನ್ನ ಪಿಕ್ ಮಾಡುವಾಗ ಅಂತವ್ರೆ ಅಂಶ್ ಯಾಕೋ 9 o'clock ಆಗಿತ್ತು ನನ್ನ ಪಿಕ್ ಮಾಡಿದಾಗ. ಸೊ ಇಲ್ಲೇ ಏನೋ ಎಗ್ ರೈಸ್ ಮಾತ್ರ ತಿನ್ಕೊಂಡು ಇವಾಗ ಬೇರೆ ಪ್ಲಾನ್ ಆಯ್ತು. ಹೆಂಗೋ ಸ್ಯಾಟರ್ಡೆ ಅನ್ಬಿಟ್ಟು ಪ್ಲಾನ್ಸ್ ಚೇಂಜ್ ಮಾಡ್ಕೊಂಡು ನಾವ್ ಇವಾಗ ಏರ್ಪೋರ್ಟ್ ರೋಡ್ಗೆ ಹೋಗೋಣ ಅಂತ ಅನ್ಕೊಂಡಿದೀವಿ ಸ್ಯಾಟರ್ಡೆ ಅಂತ. ಇನ್ನ ಇಬ್ರು ಯಾರು ಅಂತ ನಾನು ಈ ಬ್ಲಾಗ್ ಅಲ್ಲಿ ಅವ್ರು ಬಂದ್ಮೇಲೆ ಹೇಳ್ತೀನಿ. ಸೊ ಆನ್ ದ ವೇ ಇವಾಗ ಅವ್ರನ್ನ ಪಿಕ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಸೊ ಇವಾಗ ಏನ್ ಹೋಗೋಷ್ಟ್ರಲ್ಲಿ ಏನ್ ಪ್ಲಾನ್ ಚೇಂಜಸ್ ಆಗುತ್ತೋ ನನ್ಗೂ ಗೊತ್ತಿಲ್ಲ ಗೈಸ್. ಸೊ ದಯವಿಟ್ಟು ಕ್ಷಮಿಸಿ, ಏನಾದ್ರೂ ಪ್ಲಾನ್ ಚೇಂಜಸ್ ಆದ್ರೆ ಐ ವಿಲ್ ಅಪ್ಡೇಟ್ ಯು. ಈಗ ಹೋಗ್ತಾ ಇದೀವಿ ನಾನಂತೂ ಫುಲ್ ಹೊಟ್ಟೆ ಫುಲ್ ಆಗ್ಬಿಟ್ಟೈತೆ. ಎಗ್ ರೈಸ್ ಒಂದು ಫುಲ್ ಪ್ಲೇಟು ನಾನೇ ತಿಂದೆ, ಇವ್ರಿಬ್ರು ತಿನ್ಲಿಲ್ಲ. ಅಂಶ್ ಎಗ್ ತಿನ್ನಲ್ಲ, ಇವರು ಇವತ್ತು ಸದಾರಾಮೆ ಆಡಿದ್ರು, ಇವರು ಎಗ್ ತಿನ್ಲಿಲ್ಲ. ನಾನು ಒಂದು ಪ್ಲೇಟ್ ಫುಲ್ ಓವರ್ ಡವ್. ಬೇರೆದಕ್ಕೆಲ್ಲ ಕಾಸಿರುತ್ತೆ ಇವ್ರಿಗೆ, ಕಾರ್ ವಾಶ್ ಮಾಡೋದಕ್ಕೆ ಮಾತ್ರ ಕಾಸಿರಲ್ಲ. ಯಾ ಗೈಸ್, ಇವಾಗ ಹೋಗ್ತಾ ಅವ್ರು ಬಂದ್ಮೇಲೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಇನ್ನೊಂದ್ ಏನ್ ಗೊತ್ತಾ, ನೆನೆ ಫುಲ್ಲು ಅಂಶ್ ಮನೆಯಲ್ಲೇ ಇದ್ದಾರೆ. ಬೆಳಗ್ಗೆ ಹೋಗಿದ್ದಾರೆ, ಮನೆಗೆ ಹೋಗಿದ್ದಾರೆ, ಸ್ನಾನ ಮಾಡಿಲ್ಲ. ಸ್ನಾನ ಮಾಡಿಲ್ಲ. ಫಸ್ಟ್ ನಾನ್ ಬೈದ್ಬಿಟ್ಟಿದ್ದೆ ಎಡಿಟಿಂಗ್ ಮುಗಿಸ್ಬಿಟ್ಟು ಏನಾದ್ರು ಮಾಡಿ ಅಂತ. ಎಡಿಟಿಂಗ್ 2 ವಿಡಿಯೋ ಎಡಿಟ್ ಮಾಡೋರೆ. ಎಡಿಟಿಂಗ್ ಮಾಡ್ಬಿಟ್ಟು ಸ್ನಾನ ಮಾಡ್ಕೊಂಡು ತಿರ್ಗಾ ಅಂಶ್ ಮನೆಗೆ ಹೋಗಿ ಬಂದಿರೋದು ಸರ್. ನಾನ್ ಬೆಳಗ್ಗೆಯಿಂದ ಮಲ್ಕೊಂಡಿದ್ರಿ, ಅದನ್ನೇ ಆರಾಮಾಗಿ ಮಲ್ಕೊಂಡಿದ್ರಿ ಅಂತ. ಏನೋ ಕೆಲಸ ಇರಲಿಲ್ಲ ಇವತ್ತು, ರೆಸ್ಟ್ ಇದೆ. ನಾನು ಕೆಲಸ ಕೊಟ್ಟಿದ್ನಲ್ಲ, ಇದಕ್ ಮಾಡಿಲ್ಲ. ಇವತ್ತು ರೆಸ್ಟ್ ಡೇ. ಇಲ್ಲ ನಾನು ಏನೋ ಒಂದ್ ಕೆಲಸ ಕೊಟ್ಟಿದ್ದೆ. ಮಧ್ಯಾಹ್ನ 1 ಗಂಟೆಗೆ ಮಲಗಿದ, 6 ಗಂಟೆಗೆ ಎದ್ದಿದ್ದೀನಿ ಗೈಸ್. ಖುಷಿ. ಇಲ್ಲ ನಾನು ಒಂದ್ ಕೆಲಸ ಕೊಟ್ಟಿದ್ದೆ, ಅದ್ಯಾನ್ ಮಾಡಿ. ಗರ್ಲ್ ಫ್ರೆಂಡ್ ಡೇ ಗೈಸ್. ಇವತ್ತು ಸಾಯಿಲ್ ಎಷ್ಟು ಜನ ಬೆಳಗ್ಗೆ ಒಂದು 50 ರೋಸ್ ಇಸ್ಕೊಂಡಿದ್ದು ಏನು ಮಾಡ್ದೆ? ಎಲ್ಲರಿಗೂ ಒಂದೊಂದು 50 ಜನ ಕೊಟ್ಟ. 50 ಜನ ಕೊಟ್ಟಾರೆ ಗೈಸ್. ನಿಮ್ಗೆ ಕೊಟ್ಟಿಲ್ಲ ಪಾಪ. ನಾನೇನಿಲ್ಲ, ನನ್ನ ಫ್ರೆಂಡ್ ಅಷ್ಟೇ. ಜಸ್ಟ್ ಫ್ರೆಂಡ್. ಜಸ್ಟ್ ಫ್ರೆಂಡ್. 50 ಇವಾಗ ಒಂದು 100 ಇಸ್ಕೊಂತಾರೆ ಗೈಸ್. ಬಿಲೇಟೆಡ್ ಹ್ಯಾಪಿ ಗರ್ಲ್ ಫ್ರೆಂಡ್ಸ್ ಡೇ ಅಂತ ನಾಳೆ ಕೊಡ್ತಾರೆ. ಕೊಟ್ಟಿದಾರಂತೆ. ಹಂಗಿದ್ರೆ ಇನ್ಯಾರ್ದಿಗೂ ಇಲ್ಲ. ಬ್ರೋ ನಿಮ್ ಗರ್ಲ್ ಫ್ರೆಂಡ್ ಯಾರಾದ್ರೂ ಇದ್ದಾರಾ? ಯಾರಿಗೆ? ಸೀಕ್ರೆಟ್. ಅದು ನನ್ ಬ್ಲಾಗ್ ಅಲ್ಲಿ ಮಾತ್ರ ರಿಲೀಸ್ ಆಗುತ್ತೆ. ಮಾಡೋಣ ಇನ್ ಫ್ಯೂಚರ್. ರಿವೀಲ್ ಆಗುತ್ತೆ. ಸಾಫ್ಟ್ ಲಾಂಚ್. ಇವ್ರು ಎಷ್ಟ್ ಜನದ್ದು ನಾನು ಇಡೀ ಸೀರೀಸೇ ಮಾಡ್ಬೇಕು ಒಂದೊಂದ್ ದಿನ. ಸೀರೀಸ್ ಅಲ್ಲ, ಸೀರಿಯಲ್ ಶೋ ಬರುತ್ತಲ್ಲ, ಟಿವಿ ಶೋಸ್. ಡೈಲಿ ಒಂದೊಂದು ಎಪಿಸೋಡ್ಸ್ ಆತರ ಬರುತ್ತೆ. ನಿಮ್ ಗರ್ಲ್ ಫ್ರೆಂಡ್ ಎಷ್ಟು ಇಷ್ಟೆಲ್ಲ ಇದೆ ಗೈಸ್. ಇವಾಗ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಇದೀವಿ. ನಾನು ಇಳಿಸ್ಬಿಟ್ಟು ಇವ್ರು ಹೊಂಟೋಯ್ತಾರೆ. ಇಲ್ಲಾಂದ್ರೆ ಆರ್ಯಂಗ್ ಇನ್ನೊಂದ್ ಸ್ವಲ್ಪ ಜೋರಾಗಿ ಗೈಸ್. ಇವ್ರು ಏನ್ ಗೊತ್ತಾ ವೀಕ್ನೆಸ್, ನನ್ ಜೋರಾಗಿ ಯಾರು ವಾಯ್ಸ್ ರೈಸ್ ಮಾಡಿ ಮಾತಾಡಿದ್ರೆ ಅಷ್ಟೇ ಇವ್ರು ಹತ್ತು ಬಿಡ್ತಾರೆ. ನಾನು ಎಷ್ಟೊಂದ್ಸಲ ಇವ್ರು ಅಳದ್ನ ನೋಡಿದೀನಿ. ಅವ್ರ ಅಮ್ಮ ಬೈದಾಗ್ಲೂ ಹತ್ತಿದ್ದಾರೆ, ಅಪ್ಪ ಬೈದಾಗ್ಲೂ ಹತ್ತಿದ್ದಾರೆ. ನಾನ್ ಬೈದಾಗ್ಲಂತೂ ದಿನ ಅಳಿಸ್ತೀನಿ ಗೈಸ್. ನಾನಂತೂ ಒಂದು ದಿನ ಅವ್ರನ್ನ ಅಳಿಸ್ತಾರೆ, ಒಂದು ದಿನ ಇಲ್ಲ ಗೈಸ್. ನಾನು ಗೊತ್ತಾ, ಒಂದು ದಿನಾನು ಅಳಿಸ್ತಾರೆ ಇಲ್ಲ, ದಿನ ಅಳಿಸ್ತೀನಿ. ನೀವ್ ಅನ್ಕೊಬಹುದು ಏನ್ ದಿನ ಅಳಿಸ್ತೀರಾ ಅಂತ. ಅವ್ರು ಮಾಡದಂಗೆ ಒನ್ ಡೇ ವಿತ್ ಆರ್ಯ ಮಾಡಿ ಅಂತ ಕೇಳಿದೀರಾ. ಮಾಡಿದ್ರೆ ನಾನೇ ಇರಿಟೇಟ್ ಆಗಿ ಬೈದ್ ಬಿಡ್ತೀನಿ. ಅವ್ರು ಒನ್ ಡೇ ವಿತ್ ಆರ್ಯ ಮಾಡೋದು ನನ್ಗೆ ಇರಿಟೇಟ್ ಆಗಲ್ಲ, ಅವ್ರಿಗೆ ಇರಿಟೇಟ್ ಆಗುತ್ತೆ. ಬಿಕಾಸ್ ನಾನು ಅಳಿಸ್ಬಿಡ್ತೀನಿ ಆಮೇಲೆ ಅಂತ. ಅದೇ ಎಷ್ಟೊಂದ್ ಜನ ಪ್ರ್ಯಾಂಕ್ ವಿಡಿಯೋಸ್ ಮಾಡಿ ಅಂತ ಕೇಳ್ತಿದ್ದಾರೆ ಗೊತ್ತಾ. ದಿನ ಪ್ರ್ಯಾಂಕ್ ಮಾಡ್ತೀನಿ. ಅವ್ರು ನನ್ನ ಲೈಫಲ್ಲಿ ಏನಾದ್ರೆ ಪ್ರ್ಯಾಂಕ್ ಅನ್ಸ್ಬಿಟ್ಟೈತೆ, ಹಂಗಾಗ್ಬಿಟ್ಟೈತೆ. ಎಷ್ಟೊಂದ್ ಜನ ಒನ್ ಡೇ ವಿತ್ ಆರ್ಯ ವಿಡಿಯೋ ಕಾಲ್ ಅಲ್ಲಿ ತೋರ್ಸೋದೇ ಬಟ್ಟೆ ಬೇರೆ, ಕಣ್ಣಲ್ಲಿ ಬಂದ್ಮೇಲೆ ಬಟ್ಟೆ ಬರೋದೇ ಬೇರೆ. ಇದು ನಾನು ಅಬ್ಸರ್ವ್ ಮಾಡಿದ್ದೀನಿ. ಇವ್ರು ಹೇಳಿದ್ ನಾನು ಹಾಕೊಂಡ್ ಬರಲ್ಲ ಗೈಸ್. ಇವ್ರು ಏನ್ ಹೇಳ್ತಾರೆ ಅದ್ರ ಆಪೋಸಿಟ್ ನಾನ್ ಮಾಡೋದು. ಅದಕ್ಕೆ ಗೈಸ್ ಚಾಲೆಂಜ್ ವಿಡಿಯೋಸ್ ಬರುತ್ತೆ ಗೈಸ್. ಸ್ವಲ್ಪ ದಿನ ಅಷ್ಟೇ. ನಾವ್ ಇವಾಗ ಬ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದೀವಲ್ಲ, ಅದಕ್ಕೋಸ್ಕರ ಇನ್ ಸ್ವಲ್ಪ ದಿನದಲ್ಲಿ ಒಳ್ಳೆ ಚಾಲೆಂಜ್ ವಿಡಿಯೋಸ್ ಮಾಡ್ತೀವಿ. ಆಮೇಲೆ ಒನ್ ಡೇ ವಿತ್ ಆರ್ಯ ಮಾಡಿ ಅಂದಿದ್ದೀರಾ, ಅದು ಮಾಡ್ತೀನಿ. ವಿಡಿಯೋ ಏನಾದ್ರು ಒನ್ ಡೇ ವಿತ್ ಆರ್ಯ ಗೈಸ್, ಒನ್ ಡೇ ವಿತ್ ಆರ್ಯ ಫುಲ್ ಹಂಗಲ್ಲ. ನಿನ್ಗೆ
ಸೇರಿಸ್ಬಿಟ್ಟು ಒಂದ್ ದಿವಸ ನಾವ್ ಇರ್ಬೇಕು. ಸಾಯಿಸ್ಬಿಟ್ಟಿ ಸೇರಿಸ್ಬಿಟ್ಟು ಅಂದ್ರೆ ಪೇಷನ್ಸ್, ನಾವು ನಮ್ ಪೇಷನ್ಸ್ ನ ಕಂಟ್ರೋಲ್ ಮಾಡಿ ಮಾಡಿ ನಿನ್ ಜೊತೆ ಇರ್ಬೇಕು, ಆ ತರ ಅದು ಒಂದೇ ಆರ್ಯ ಅಂತ. ಇಲ್ಲ ನೀವು ನಾನು ಬೇಕಂದ್ರೆ 24 hours ನಿಮ್ ಜೊತೆ ಇರ್ತೀನಿ, ಬೇಡಪ್ಪ. ಓಕೆನಾ? ಇರೋ 24 hours ನಿಮ್ ಜೊತೆ ಇರ್ತೀನಿ, ಓಕೆನಾ? ಭಯಂಗಿಲ್ಲ, ಭಯಂಗಲ್ಲ, ಕೋಪ ಮಾಡಂಗಿಲ್ಲ. ಕೋಪ ಮಾಡಂಗಿಲ್ಲ. ನಾನು ಏನು ನಿನ್ನ ಕೋಪ ಪಡ್ಸಲ್ಲಮ್ಮ. ಕಚ್ಚಾಗಿಲ್ಲ. ನಾನು ಎಲ್ಲಿ ಕಚ್ತೀನಿ? ಇವ್ರು ಅಂದ್ರೇನೆ ನಾನು ಕಚ್ಚೋದು ಅವಾಗ. ಸೊ ಆರಾಮಾಗಿ ಸಾಫ್ಟ್ ಆಗಿರಿ, ಚೆನ್ನಾಗಿ ಕಾಣಿಸ್ತೀರಾ ನೀವು. ಒಂದು ಗೈಸ್ ಒನ್ ಡೇ ವಿತ್ ಆರ್ಯ ಮಾಡಿ ಅಂದಿದ್ದೀರಾ, ಆಮೇಲೆ ಪ್ರಾಂಕ್ ವಿಡಿಯೋಸ್ ಹೆಂಗ್ ಎಷ್ಟು ಆರ್ಯ ಇಲ್ಲ ಮೌಲ್ಯ ಮಾಡಿ ಅಂದಿದ್ದೀರಾ. ಏನ್ ಪ್ರ್ಯಾಂಕ್ ವಿಡಿಯೋನ ಮತ್ತೆ ಪ್ರ್ಯಾಂಕ್ ಏನ್ ಮಾಡ್ತೀವಿ ಗೈಸ್, ಇನ್ನೊಂದ್ ಸ್ವಲ್ಪ ಆಯ್ತು ದಿನ ಗೈಸ್, ಸಜೆಸ್ಟ್ ಮಾಡಿ ಏನ್ ಪ್ರ್ಯಾಂಕ್ ವಿಡಿಯೋ ಮಾಡ್ಬೋದು. ಅವ್ರ ಇನ್ಸ್ಟಾಗ್ರಾಮ್ ಐಡಿಗೆ ಮೆಸೇಜ್ ಹಾಕಿ, ನನ್ನ ಇನ್ಸ್ಟಾಗ್ರಾಮ್ಗೂ ಐಡಿಗೆ ಮೆಸೇಜ್ ಪರ್ಸನಲಿ ಹಾಕಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ. ನೋಡೋಣ, ಪ್ಲಾನ್ ಮಾಡ್ತೀವಿ ಬ್ರೋ, ಪ್ಲಾನ್ ಮಾಡೋಣ ಬ್ರೋ, ಏನಾದ್ರು ಚಾಲೆಂಜ್ ವಿಡಿಯೋಸ್ ಎಲ್ಲ ಓಕೆನಾ? ಮಾಡ್ತೀವಿ ಗೈಸ್, ಫಾರ್ ಶೋರ್ ಮಾಡ್ತೀವಿ. ವಿಲ್ ಬಿ ಕಮ್ ಬ್ಯಾಕ್. ಮಾಡ್ತೀವಿ, ಇನ್ನೊಂದ್ ಸ್ವಲ್ಪ ಜನನ ಹಾಕೊಂಡು ಮಾಡ್ತೀವಿ, ನೋಡೋಣ. ಇವ್ರನ್ನ ಎಡಿಟ್ ಇವ್ರನ್ನ ಡಿಲೀಟ್ ಮಾಡ್ಬಿಡ್ತೀವಿ. ನನ್ ಮೇಲೆ ಪ್ರ್ಯಾಂಕ್ ಮಾಡ್ತೀರಾ ನೀವು? ಮಾಡ್ತೀವಿ, ನೋಡೋಣ ಗೈಸ್, ವಿಲ್ ಪ್ಲಾನ್ ಇಟ್, ಓಕೆ? ಇವಾಗ ಥ್ಯಾಂಕ್ ಯು ಬ್ರೋ. ಇವಾಗ ನಾವು ಇಬ್ರನ್ನ ಪಿಕ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಅವ್ರಿನ್ನ ರೆಡಿ ಆಗಿರಲ್ಲ ನನಗೆ ಗೊತ್ತು ಗೈಸ್. ಕ್ಯೂಟಿಂಗ್ ತೋರಿಸ್ತೀವಿ ಬ್ಲಾಗ್ ಅಲ್ಲಿ, ವೇಟ್ ಮಾಡ್ತಾ ಇರಿ. ಇಷ್ಟೊತ್ತು ನೆನ್ನೆ ಕ್ಯೂಟಿ ಜೊತೆ ನಾವು ಶೂಟ್ ಮಾಡಿದ್ರಿ. ಇವಾಗ ನಾನೇ ಹೇಳ್ತೀನಿ ಗೈಸ್, ನಾನು ನೆನ್ನೆ ಒಂದು ಶೂಟ್ ಮಾಡಿದೀವಿ, ಅದ್ರಲ್ಲಿ ನನ್ನ ಪಾಪ ಇವ್ರ ಮಮ್ಮಿ ಆಗೋರು. ಗೈಸ್ ಇವಾಗ ಕ್ಯೂಟಿ ಅಂಡ್ ವಿ ಆರ್ ಎ ಫ್ರೆಂಡ್ಸ್ ಗೈಸ್. 5 minutes ಅಲ್ಲಿ ರೀಚ್ ಆಗ್ತೀವಿ, ತೋರಿಸ್ತೀವಿ ಗೈಸ್. ಈ ಪಾಪು ನನ್ ಕ್ಯೂಟಿ ಪೈ ಅಂದಲ್ಲ ಗೈಸ್, ಇವಳೆ ನನ್ ಕ್ಯೂಟಿ ಪೈ ಸಿಯಾ. ಫುಲ್ ಕಷ್ಟ ಗೈಸ್ ಪಾಪುನ ಸುಧಾರ್ಸೋದು. ಇವಾಗ ಇಷ್ಟೊತ್ತು ಸುಮ್ಮನೆ ಇದ್ಲು, ವ್ಲಾಗ್ ಮಾಡೋಣ ಅಂತ ಫೋನ್ ಎತ್ತಿದೆ, ಆಗ್ಲೇ ತಳ್ತಿದ್ದಾಳೆ. ಆಟಿಟ್ಯೂಡ್ ಕ್ವೀನ್. ನೋಡಿ ಗೈಸ್, ನನ್ ಬ್ಲಾಗ್ ನಡೀತಾ ಇದೆ, ಪಾಪನ್ ಬ್ಲಾಗ್ ನೋಡಿ ತೋರ್ಸೋಣ. ಭಯ ಆಗ್ತೈತೆ ಗೈಸ್. ಏನೋ ಹೇಳ್ತಿದ್ರಲ್ಲ, ಹೇಳಿ ಗೈಸ್. ಅನಿಶಾ ಮದ್ವೆಗೆ ಆರ್ಯನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆಯ್ತಾ. ಅಲ್ಲೂ ಬಿಟ್ಟಿಲ್ಲ ಇವ್ರು, ಅಲ್ಲೂ ಲೈನ್ ಹಾಕೋರೆ ಹುಡುಗಿರ್ಗೆ. ಯಾಕೆ ಅವ್ರಿಗೆ ಹಿಂಗೆಲ್ಲ ಮಾಡ್ತೀರಾ? ಅದು ನಂಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ. ಏನು ಲವ್ ಹುಡುಗಿ ಲವ್ ಮಾಡೋದಲ್ಲ, ನಾನು ಲವ್ ಏನ್ ಮಾಡಲ್ಲ ಆಕ್ಚುಲಿ. ಅಂದ್ರೆ ಹುಡುಗಿನೇ ಬೀಳ್ತಾರ ಅಂತ ಅನ್ಕೊಂಡಿರ್ತೀನಿ, ಬಟ್ ಹೋಗಿದಷ್ಟು ಗೊತ್ತಿಲ್ಲ. ಒಂದ್ ವಾರ ಒಂದ್ ಹುಡುಗಿ ಜೊತೆ ಮಾತಾಡಿದ್ರೆ ಅವ್ರ ಅಟ್ರಾಕ್ಷನ್ ಆಗ್ಬಿಡ್ತಾರೆ ನನ್ನ ಹತ್ರ. ನೀವು ಸಬ್ಟ್ರಾಕ್ಷನ್ ಮಾಡ್ತೀರಾ? ಬೇರೆ ಹುಡುಗಿ ಬಂದ್ಮೇಲೆ ಅಲ್ಲೋಡಿ ಅದ್ ನಾನೇ ಹಿಡ್ದಿರೋ ಸ್ನ್ಯಾಪ್ ಅದು. ಗೈಸ್ ನೋಡಿ, ಬಿಹಾರಿ ಸೈಡ್ ಈ ತರ ಮದ್ವೆ ಇರುತ್ತೆ. ಬಿಹಾರಿ ಸೈಡ್, ಬಿಹಾರಿ ಏನೋ ಒಂದು, ನಮ್ ಕಡೆ ಇದೆಲ್ಲ ಇರಲ್ಲ ಗೈಸ್. ಒಂದೊಂದ್ಸಲಿ ಎತ್ತಾಕೊಂಡ್ ಮದ್ವೆ ಆಯ್ತಾರೆ ಹೋಗ್ಬಿಟ್ಟು. ನೆಕ್ಸ್ಟ್ ಅಂಶ್ ಮದ್ವೆ, ಸಾಯಿಲ್ಗೆ ಯಾರು ಹೆಣ್ ಕೊಡ್ತಾರೆ ಗೈಸ್? ಚಾಲೆಂಜ್ ವಿಡಿಯೋಸ್ ಮಾಡ್ತೀವಿ ನಾವು ಅನಿಶಾ ಎಲ್ಲ, ಅಲ್ವಾ ಅನಿಶಾ? ಸ್ವಲ್ಪ ದಿನದಲ್ಲಿ ಇನ್ನೊಂದ್ ವೀಕಲ್ಲಿ ಯಾವ ಚಾಲೆಂಜ್ ವಿಡಿಯೋ ಬೇಕು, ಯಾವ್ದಾದ್ರು ಒಂದು ಚಾಲೆಂಜ್ ವಿಡಿಯೋ ಮಾಡ್ತೀವಿ ಗೈಸ್. ಯಾವ ತರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾವು ಆ ತರ ವಿಡಿಯೋಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಪಾನಿಪುರಿ ಚಾಲೆಂಜ್ ಮಾಡೋಣ ಅಂತ ಅನ್ಕೊಂಡು, ಬಟ್ ನಾನು ಪಾನಿಪುರಿ ತಿನ್ನಂಗಿಲ್ಲ, ಅದಕ್ಕೋಸ್ಕರ ಕ್ಯಾನ್ಸಲ್ ಗೈಸ್. ನಾವ್ ಇವಾಗ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯೋಚನೆ ಮಾಡ್ತಾ ಇದೀವಿ. ಅಂಶ್ ಬ್ರೋ ಏನ್ ಹೇಳ್ತಾರೆ ಗೈಸ್? ಇನ್ನ ಇಬ್ರು ಯಾರು ಅಂತ ಹೇಳ್ದೆ ಅಲ್ವಾ? ಅಂಶ್ ಬ್ರೋ ಅವ್ರ ಸಿಸ್ಟರ್ ಅನು. ಸೇ ಹಾಯ್ ಜೀಜು, ಸೇ ಹಾಯ್. ಸೊ ಇವಾಗ 5 members ಕೂಡ ಎಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ನೈಟ್ ರೈಡ್ ಅಂತ ಹೋಗ್ತಾ ಇದೀವಿ. ಇಬ್ರು ಎರಡ್ ಪ್ಲೇಸ್ ಇದೆ, ಒಂದು ಏರ್ಪೋರ್ಟ್, ಇನ್ನೊಂದು ಗೈಸ್. ಇವರೆಲ್ಲ ನೆನ್ನೆ ನೈಟ್ ನಿದ್ದೆ ಮಾಡಿಲ್ಲ, ಕೆಲಸ ಮಾಡಿದ್ದಾರೆ JF ಇಂಟೀರಿಯರ್ಸ್ಗೆ. JF ಅಟ್ಲೀಸ್ಟ್ ನಿಮ್ಗೆ ನಾವು ಮಾಡಿದ ಕಷ್ಟ ಇವತ್ತಾದ್ರೂ ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ ನಾನು. ಪಪ್ಪ ಕಷ್ಟ ನಮ್ದು. ಸೂರಜ್ ಬ್ರೋ, ಆಮೇಲೆ ಅಂಶ್ ಬ್ರೋ, ಆಮೇಲೆ ರಿತೇಶ್ ಬ್ರೋ, ಎಲ್ಲಾರು ಕಷ್ಟ ಪಟ್ಟಿದ್ದಾರೆ. ಆರ್ಯ ಅವರು ಡ್ರೈವರ್ ಆಗಿ ಹೋಗಿದ್ರು.
ಆಲ್ವೇಸ್. ಆಲ್ವೇಸ್ ಇರಿ, ಎಲ್ಲರಿಗೂ ಗೊತ್ತು. ನೋಡಿ ಕ್ಯೂಟಿ ರೆಡಿ ಆಗ್ಬಿಟ್ಟು ಒಂದ್ ಪಾಪು ತಾಯಿ ಅಂತಾನು ಗೊತ್ತಾಗಲ್ಲ. ಇನ್ನ ಸ್ವೀಟ್ 16 ಹಾ, ಸ್ವೀಟ್ 16 ತರ ರೆಡಿ ಆಗಿದ್ದಾರೆ. ಹಾಯ್ ಮಾಡಿ ನನ್ ಬ್ಲಾಗ್ ಹೇಗ್ ಅನ್ನಿಸ್ತಿದೆ? ನಾವ್ ಇವತ್ತು ನೈಟ್ ರೈಡ್ ಹೋಗ್ತಾ ಇರೋದು. ಮಿಸ್ ಮಾಡ್ತಾ ಇದೀನಿ ಪಾಪ. ಬಂದು ಇನ್ನ ಪಾಪುನ 2 ನಿಮಿಷ ಕರ್ಕೊಂಡು ಆಗಿಲ್ಲ ಹೋಗ್ಬೋದಿತ್ತು. ಗೈಸ್, ಆಗ್ಲೇ ಮಿಸ್ ಮಾಡ್ತಾರಂತೆ. ಹಾ, ಪಾಪುನ ಕರ್ಕೊಂಡು ಹೋಗ್ಬೋದಿತ್ತು, ಬಟ್ ಅವ್ಳಿಗೆ cold ಆಗಿದೆ. ಕೋಲ್ಡ್ ಆಗಿದೆ. ಸದಾರಾಮೆ ಗೈಸ್ ಕರ್ಕೊಂಡ್ ಬರಲ್ಲ. ನೆಕ್ಸ್ಟ್ ಅಂಶ್ ಬ್ರೋ ಮದ್ವೆ ಆಗುತ್ತೆ, ನನ್ ಬ್ಲಾಗ್ ಅಲ್ಲೇ ಬರುತ್ತೆ ಆ ಮದ್ವೆ ಅಲ್ವಾ ಬ್ರೋ? ಫಸ್ಟ್ ನಿಮ್ದಾಗುತ್ತಲ್ಲ. ಗೈಸ್ ಪ್ಲಾನ್ ಚೇಂಜ್. ಗೈಸ್ ಇವ್ರಗಳ ಜೊತೆ ಇದ್ರೆ ಪಾಪ ಅನ್ನುಗೂ ಮತ್ತೆ ಚೀಚುಗೂ ಪ್ಲಾನ್ಸ್ ಚೇಂಜ್ ಮಾಡ್ಬಿಟ್ರು. ನಾವ್ ಇವಾಗ ಏರ್ಪೋರ್ಟ್ ರೋಡ್ಗೆ ಹೋಗ್ಬೇಕಾಗಿರೋರು ಕೋರ್ಮಂಗ್ಲಾಗ್ ಹೋಗ್ತಾ ಇದೀವಿ. ಅದು ಅನ್ನು ಟ್ರೆಡಿಷನಲ್ ಡ್ರೆಸ್ ಅಲ್ಲಿ, ನಾನು Night wear ಅಲ್ಲಿ. ನೈಟ್ ವೇರ್ ಅಲ್ಲಿ ಕೋರ್ಮಂಗ್ಲಾಗ್ ಹೋಗ್ತಾ ಇದೀವಿ. ಸೊ ವಾಟ್, ಡ್ರೆಸ್ ಅಲ್ಲಿ ಏನ್ ಮ್ಯಾಟರ್ ಅಲ್ಲ, ಹೋಗ್ಬೇಕು ತಿರ್ಬೇಕು ಅಷ್ಟೇ. ನೋಡಿ ಗೈಸ್ ಏನೇನೋ ಪ್ಲಾನ್ ಮಾಡಿಸ್ತಾರೆ, ಎಲ್ಲೆಲ್ಲೋ ಹೋಗೋ ತರ ಆಗೈತೆ. ನಾವ್ ನೋಡಿದ್ರೆ ಕೋರ್ಮಂಗ್ಲ ಅನ್ಬಿಟ್ಟು ಇವಾಗ ಕೋರ್ಮಂಗ್ಲಾಗ್ ಹೋಗ್ತಾ ಇದೀವಿ. ನೋಡೋಣ ಮುಂದೆ ಇನ್ನು 5 ನಿಮಿಷ ಬಿಟ್ರೆ ಅದು ಪ್ಲಾನ್ ಚೇಂಜ್ ಆಗುತ್ತೆ. ಇಲ್ಲ ಕೋರ್ಮಂಗ್ಲ ಫೈನಲ್ ಬಬ್ ದಾಲು. ಹಾ ಗೈಸ್, ನಾವು 20 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀವಿ. ಇಲ್ಲ 20 ಕಿಲೋಮೀಟರ್ಸ್ ಇರೋದು ಗೈಸ್, 1 ಅವರ್ ಅಲ್ಲಿ ರೀಚ್ ಆಗ್ತೀವಿ. ಇವತ್ತಂತೂ ಸ್ಯಾಟರ್ಡೆ ಬೇರೆ 20 ಏನೋ, ಇವತ್ ಬೇರೆ ವೀಕೆಂಡ್ ಬೇರೆ, ತುಂಬಾ ಜನ ಇರ್ತಾರೆ ಕೋರ್ಮಂಗ್ಲದಲ್ಲಿ. ಒಂದ್ ಕೆಲಸ ಮಾಡಿ, ಇಲ್ಲಿಂದ ನಮ್ಮ ಮನೆ 1 ಕಿಲೋಮೀಟರ್ ಐತೆ, ಓಕೆನಾ? ಇಲ್ಲಿ ಬಿಡಿ, ನಾವು ಹೋಗಿ ಬರ್ತೀವಿ. ನನ್ನ ಹೇಳಿರಿ ಅಂದ್ರ ನಿಮ್ಗೆ ಇವತ್ತು ಅವಾಜ್ ಆಗ್ತಾ ಉಂಟು. ಈ ದಿವ್ಸದಿಂದ ನೀವು ಕೊಡ್ತಿದ್ರಿ. ಇಲ್ಲಿ ಕೊಡಿ. ಇಲ್ಲಿಂದ 5 ಕಿಲೋಮೀಟರ್ ನಮ್ ಜಿಜು ಅವ್ರದ್ದು ಮನೆ ಐತೆ, ಗೊತ್ತು ಓಕೆನಾ? ಅಲ್ಲಿ ಅಂಶು ಮತ್ತೆ ಜಿಜು ಮಲ್ಕೊಂಡ್ಬಿಡ್ತಾರೆ. ನಾನು ಅನಿಶಾ, ನಾವು 3 ಜನ ಓಪನ್ ಮಾಡೋಣ, 4 ಜನ ಓಪನ್ ಮಾಡೋಣ. ಮತ್ ನಮಗ್ ಬಟ್ಟೆ ಕೊಡ್ಸೋರು ಯಾರು? ನೀವುಗಳಿಲ್ಲ ನಾನು ಪರ್ಸೆ ತಂದಿರ, ನಾನು ಪರಿಚಯ ದಿನ ಇವ್ರು ವೇಸ್ಟ್ ಅನ್ನು ಗೈಸ್ ಇಲ್ಲಿ ಕಾಣಿಸ್ತಾನೆ ಇಲ್ಲ. ನಾನು ಇವತ್ತು ಏನು ಹಾಕೋ ಬಂದಿಲ್ಲ, ಇವತ್ತು ನಾನು ಏನು ಹಾಕೋ ಬಂದಿಲ್ಲ. ಅಯ್ಯ, ಹೌದು. ರಿಂಗ್ ಐತಲ್ಲ, ಸಾಕು. ಫೋನ್ ಗೈಸ್ ಫೈನಲಿ ಕೋರ್ಮಂಗ್ಲಾಗ್ ಬಂದಿದೀವಿ, ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ ಗೊತ್ತಿಲ್ಲ, ಹುಸ್ಬಿಟ್ಟಿದೀನಿ ಆಸ್ ಯೂಶುವಲ್ ಈ ಸಲಿನು. ನೋಡಿ ಗೈಸ್, ರೋಡಲ್ಲಿ ಹಿಂಗೆಲ್ಲ ಆಡ್ತಿದ್ದೀರಾ ಅಂತ ಬೈಬೇಡಿ, ಸುಮ್ನೆ ಕಾರ್ನರ್ ಅಲ್ಲಿ ಫುಟ್ಪಾತ್ ಅಲ್ಲಿ ವಾಕ್ ಮಾಡ್ತಾ ಇದೀವಿ. ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ, ಕಾರ್ನಲ್ಲಿ ಪಾರ್ಕ್ ಮಾಡ್ಬಿಟ್ಟು ಸುಮ್ನೆ ಓಡಾಡ್ತಾ ಇದೀವಿ. ಕಾರ್ ಪಾರ್ಕಿಂಗ್ ಎಲ್ಲೂ ಸಿಕ್ಲಿಲ್ಲ, ಸೊ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು 1/2 ಕಿಲೋಮೀಟರ್ ನಡೆಸ್ತಾರೆ ಜೀಜು. ಸೊ ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀನಿ, ಇನ್ನೂ ಉರಿಸ್ತೀನಿ ಇವ್ರಿಗೆ. ಗೈಸ್, ಸೊ ಕೋರ್ಮಂಗ್ಲಾಗ್ ಬಂದು ನಾನು ಹೇಳ್ದಂಗೆ ಎಲ್ಲಾರು ಆಗ್ತಾ ಇರ್ತಾರೆ. ನಾವ್ ಇಲ್ಲಿ ಬಂದು ಇದನ್ನ ತಿಂತಾ ಇದೀವಿ. ಗೈಸ್ ಇವಾಗ ತಾನೇ ಒಂದ್ ಜಗಳ ಆಯ್ತು, ಏನ್ ಜಗಳ ಆಯ್ತು ಗೊತ್ತಾ? ಬರೀ ಗೈಸ್, ತಿನ್ನಾದ್ಮೇಲೆ ಸಿಗೋಣ. ಗೈಸ್ ಏನ್ ಗೊತ್ತಾ, ನಾವ್ ಇವಾಗ ಮೇಘನಾಸಕ್ ಬಂದಿದೀವಿ ತಿನ್ನೋದಕ್ಕೆ. ಇಲ್ಲಿ ಆರ್ಡರ್ ಆಗಿ ಬಂದ್ಬಿಟ್ಟಿದ್ದಾರೆ. ಅವ್ರಿಗೆ ಅಕಸ್ಮಾತ್ ಆಗಿ ಅನ್ಎಕ್ಸ್ಪೆಕ್ಟೆಡ್ಲಿ ನಮ್ಮ ಟೇಬಲ್ ಪಕ್ಕನೇ ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ಅವರು ನನ್ನ ಮೂಲೆಗೆ ತಳ್ಳಿ ಇವ್ರು ಇಲ್ಲಿ ಬಂದು ಇವ್ರು ಇಲ್ಲಿದ್ದಾರೆ. ಅಲ್ಲಿ ಇದಾರಲ್ಲ ಅವ್ರ ಪಕ್ಕ ಇರೋದೇ ಹುಡುಗಿ. ಗೈಸ್ ನೋಡೋದಕ್ಕೆ ಏನ್ ಆಡ್ತಾರ ನೋಡಿ, ನನ್ನ ಮೂಲೆಗೆ ತಳ್ಳೋರೆ ನೋಡ್ಬೇಕು ಅಂತ ನನಗ್ ಗೊತ್ತಾಗಲ್ಲ ಅನ್ಕೊಂಡವ್ರೆ. ಇವಾಗ ಎಲ್ಲಾರು ಆರ್ಡರ್ ಮಾಡ್ತಾ ಇದೀವಿ. ಆರ್ಡರ್ ಮಾಡ್ಕೊಂಡು ಏನ್ ತಿನ್ನೋದು ಅಂತ ನೋಡ್ತೀನಿ. ನಾನಂತೂ ಹೊಟ್ಟೆ ಫುಲ್ ತಿನ್ಬಿಡ್ತೀನಿ. ಎಗ್ ರೈಸು, ಲೈಮ್ ಸೋಡಾ ಕುಡಿತೀನಿ ಅಷ್ಟೇ. ಗೈಸ್ ಏನ್ ಗೊತ್ತಾ, ನಾವು ಮೇಘನಾಸ್ಗೆ ಊಟ ಮಾಡಕ್ ಹೋಗಿದ್ದು. ಡಿಸ್ಟರ್ಬೆನ್ಸ್ ಹೆವಿ. ಮೇಘನಾಸ್ಗೆ ಊಟ ಮಾಡಕ್ ಹೋಗಿದ್ದು, ಬಟ್ ಅಲ್ಲಿ ಸ್ಟಾರ್ಟರ್ಸ್ ಇರೋದಷ್ಟೇ, ಮೇನ್ ಕೋರ್ಸ್ ಬಿರಿಯಾನಿ ಏನೂ ಇಲ್ಲ. ಅದಕ್ಕೆ ನಾವ್ ಇವಾಗ ಎಂಪೈರ್ ಬಂದಿದೀವಿ. ಎಂಪೈರ್ ಅಲ್ಲಿ ಸದ್ಯ ಏನೇನೋ ಇದೆ ಆರ್ಡರ್ ಮಾಡಿದ್ದಾರೆ. ನನಗ್ ಫುಲ್ ಹೊಟ್ಟೆ ಫುಲ್ ಆಗಿದೆ ಎಗ್ ರೈಸ್ ತಿಂದು. ಅದಕ್ಕೆ ನಾನೇನು ಆರ್ಡರ್ ಮಾಡಿಲ್ಲ, ಇವ್ರು ಆರ್ಡರ್ ಮಾಡಿದ್ದಾರೆ. ನಾವು ಊಟ ಮಾಡ್ಬೇಕು. ಊಟ ಮಾಡಿದ್ಮೇಲೆ ಏನ್ ಪ್ಲಾನ್ಸ್, ಮನೆಗೆ ಹೋಗೋದ ಏನು ಗೊತ್ತಿಲ್ಲ. ಊಟ ಮಾಡುವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ವೆರಿ ಗುಡ್. ವೆರಿ ಗುಡ್ ಇಂಟರ್ವ್ಯೂ. ಐ ಆಮ್ ಮಿಸ್ಸಿಂಗ್ ಮೈ ಸಿಯಾ. ಗೈಸ್ ಕರ್ಕೊಂಬರಕ್ಕೆ ಇಲ್ಲ, ಅದಕ್ಕೆ ಕರ್ಕೊಂಡ್ ಬಂದಿಲ್ಲ. ಇಲ್ಲಾಂದ್ರೆ ಡೆಫಿನೆಟ್ಲಿ ಕರ್ಕೊಂಡ್ ಬರ್ತಿದ್ದು. ನೆಕ್ಸ್ಟ್ ಟೈಮ್ ಹೋದಾಗ ಕರ್ಕೊಂಡ್ ಬರ್ತೀವಿ ಡೆಫಿನೆಟ್ಲಿ. ನೋಡ್ರಿ
ಮೇರಾ ಬಾಯ್. ನಂಗಂತೂ ಈ ಚಳಿಗೆ ಫುಲ್ ಕೋಲ್ಡ್ ಆಗ್ಬಿಟ್ಟೈತೆ. ನೋಡೋಣ, ಒಂದ್ ಲಾಸ್ಟ್ ಟೈಮ್ ಫೋನ್ ಮಾಡ್ತೀವಿ ಬರ್ತಾರ ಇಲ್ವಾ ಅಂತ. ಬಂದಾಗ ಹೇಳ್ತೀನಿ ರೀ. ನೋಡಿ, ಇದು ಲೈಮ್ ಸೋಡಾ ತಗೊಂಡು ವೇಸ್ಟ್. ಇದಕ್ಕೆ ಗೈಸ್ ನೀವು 2 kg ಎಷ್ಟು ಕೊಟ್ಟಿದ್ ನಾವು 1000. ಇವೆರಡು ಬಾಟಲ್ಗೆ 1000 rupees ಕೊಟ್ಟಿದೀವಿ. ನಮ್ಮ ಅಮ್ಮಂಗೆ 2-3 ನಿಂಬೆಹಣ್ಣು ತಂದು ಕೊಟ್ಟಿದ್ರೆ ಮಾಡ್ಕೊಡೋರು. ಇದಕ್ 1000 ರೂಪಾಯಿ ಕೊಟ್ಟಿದೀವಿ. ಹೇಳ್ಬಿಟ್ರೆ ಕೆರ್ದಲ್ಲಿ ಹೊಡಿತಾರೆ ನಮ್ಮ ಅಮ್ಮ. 1000 rupees ನಮ್ಮ ಅಮ್ಮಂಗೆ 4 ಲೆಮನ್ಸ್ ನ ತಂದು ಕೊಟ್ಬಿಟ್ಟು ಅರ್ಧ kg ಶುಗರ್ ಕೊಟ್ಟಿದ್ರೆ 50 ಜನಕ್ಕೆ ಮಾಡಿರೋರು ಅನ್ಸುತ್ತೆ. ಗೈಸ್ ಬರ್ತಾವ್ರೆ ಅನ್ಸುತ್ತೆ ನೋಡಿ. ಎಲ್ಲೋಗಿದ್ರೆ ಮನೇಲಿ ಮಗು ಇದೆ ಅಂತ ನಿಮ್ಮಿಬ್ರಿಗೂ ರೆಸ್ಪಾನ್ಸಿಬಿಲಿಟೀಸ್ ಇಲ್ವಾ ಇಲ್ಲ ಅಂತಾನೆ ಆಚೆ ಹೋಗಿದ್ದು. ಬ್ರೋ? ಮನೇಲಿ ಮಗು ಇದೆ, ಬೇಗ ಹೋಗ್ಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟೀಸ್ ಇಲ್ವಾ? ಸುಮ್ನೆ ಇರಿ. ಯಾವಾಗ ನೋಡಿದ್ರು ಇದೆ ಗೈಸ್. ನಾವೇ ಒಂದು ಡೈರೆಕ್ಷನ್ ಅಂದ್ರೆ ಇವ್ರಿಬ್ರೆ ಒಂದ್ ಡೈರೆಕ್ಷನ್. ಅದ್ರಲ್ಲೂ ಅಂಚ್ನ ಹಾಳ್ ಮಾಡೋದೇ ಈ ಆರ್ಯ. ಎಲ್ಲರೂ ನಾನೇ ಅದ್ ಮಾಡ್ತೀನಿ. ಯಾಕೆ ನಾನೇ ಸಿಗಾಕೊಂತೀನಿ ಅಂತ. ಆರ್ಯ ಯಾಕೆ ನಾನು ಹುಟ್ಟಿದೆ ಅಂತ ಅನ್ಸ್ಬಿಡ್ತು ಅನ್ಸತಿ ಇವಾಗ. ಎಲ್ಲರಿಗೂ ನಾನೇ ಪ್ರಾಬ್ಲಮ್. ಕೈಸ್ ಆಗಿದ್ರೆ ನಾಳೆ ಆರ್ಯ ಸೂಸೈಡ್ ಮಾಡ್ಕೊಬಹುದು. ಏನಕ್ಕೆ ನಾನು ಸೂಸೈಡ್ ಮಾಡ್ಕೊಬೇಕು? ಸಾಯಿಲ್ಲ. ನಾನು ಎಂಜಾಯ್ ಮಾಡ್ತೀನಪ್ಪ ನನ್ನ ಲೈಫ್ನ. ಹಾ, ಮಸ್ತಾಗಿ ದೇವ್ರ ಕಂಡ್ಕೊಟ್ಟವನೇ ಮಸ್ತಾಗಿ ಕೋರ್ಲ ಬರ್ಬೇಕು. ದಿನಾಗ್ಲೂ ನೋಡ್ತಾ ಇದ್ದೆ. ನೋಡಿದ್ರ ನಾನು ಹೇಳಿಲ್ವಾ ಅವಾಗ್ಲೇ ಮಸ್ತಾಗಿ ಹುಡುಗಿರ್ನ ನೋಡ್ಕೊಂಡು ಲೈಫ್ ನ ಎಂಜಾಯ್ ಮಾಡ್ತಾ ಇದ್ದೆ ಮಚ್ಚಾ. ಆರ್ಯನ್ ಇಂಗ್ಲಿಷ್ ಏನಾದ್ರು ನೀವು ಕೇಳ್ಬಿಟ್ರೆ. ಪಾಪು ಮಲ್ಕೊಂಡಿದ್ಯಾ? ನಮ್ ಕ್ಯೂಟಿ ಪೈ ಮಲ್ಕೊಂಡಿರುತ್ತೆ ಇಷ್ಟೊತ್ತಿಗೆ. ಅನ್ನು ಹೋಗಿದ ತಕ್ಷಣ ಎದ್ದು ಬಿಡುತ್ತೆ. ಸ್ವಲ್ಪ ಕೆಲಸ ಕೊಡ್ಬೇಕಲ್ಲ ಅನ್ನುಗೆ. ಹೋಗಿ ತಿರ್ಗಾಡ್ಕೊಂಡ್ ಬಂದಿದೀನಿ ಅಂತ ಎದ್ದು ಬಿಡುತ್ತೆ. ಮುಂಚೆ ಥಿಂಕ್ ಮಾಡ್ಬಿಟ್ಟು ಹೋಗಿ ಗೈಸ್. ಅದು ಹುಡುಗರ ಜೊತೆ ಕೋರ್ಮಂಗ್ಲಾಗ್ ಹೋಗ್ಲೇಬೇಡಿ. ಏನಕ್ಕೆ? ಬೇರೆ ಹತ್ರ ಕಣ್ಣಿರುತ್ತೆ ಅಂತನ? ಊಟ ಮಾಡಿ ಆದ್ರೆ ಬೇರೆಯವ್ರ ಟೇಬಲ್ ನೋಡ್ಕೊಂಡೇ ಕೂತಿರ್ತಾರೆ ಗೈಸ್ ಇವರೆಲ್ಲಾರು. ಏನಕ್ಕೆ ಅದು ಬ್ರೈಟ್ ಆಗಿರುತ್ತೆ. ಅದಲ್ಲ ಇವತ್ತು ಇವ್ರೆಲ್ಲಾರು ಅಂದ್ರೆ ಆರ್ಯ ಒಬ್ರೆ. ಏನಕ್ಕೆ ನಾನು ಹೋಗಿ ಏನಕ್ಕೆ ಇವ್ರಿಗೂ ಕಣ್ಣಿಲ್ಲ? ನೋಡಿಲ್ಲ ಓ ಬಿಡಿ ಚಿನ್ನ. ನನ್ನ ತೋರ್ಸೋದೇ ಅನ್ಸಿದ್ದ. ಪಾಪ ಗೈಸ್ ನೆನ್ನೆನೂ ನಿದ್ದೆ ಮಾಡಿಲ್ಲ, ಕೆಲ್ಸ ಮಾಡ್ತಾ ಇದ್ರು. ಇವತ್ತು ಪಾಪ 2 o'clock ವರ್ಗೂ ಎದ್ದಿದ್ದಾರೆ. ಗ್ರೇಟ್ ಆರ್ಯ. ಸೊ ಗೈಸ್ ನಾವು ಇವಾಗ ಟ್ರಿಪ್ ಹೋಯ್ತು, ನೈಟ್ ಹೊರಟು. ಒಂದ್ ಚಿಕ್ಕ ಟ್ರಿಪ್ ಪ್ಲಾನ್ ಮಾಡಿದ್ರಿ. ಸದ್ಯ ಸಕ್ಸಸ್ಫುಲ್ ಪ್ಲಾನ್ ಆಗಿದೆ. ಹುಷಾರಿಲ್ಲ ಈ ಹುಡ್ಗಿಗೆ, ಆದ್ರೂನು ಈ ತರ. ಏನಕ್ಕೆ ಈ ತರ ನೀವು? ಆರ್ಯನ್ ಇಂಗ್ಲಿಷ್ ಸಕ್ಸಸ್ಫುಲ್. ಅಮ್ಮ ನಾವು ಓದಿಲ್ಲ. ಕೇಳಿ ಎಕ್ಸ್ಪ್ಲನೇಷನ್ ಅಂತಿದ್ರು. ಹೂನಮ್ಮ ನಾವು ಓದಿಲ್ಲ. ನಮ್ಗೆ ಇಷ್ಟ ಬರುತ್ತೆ ಅಷ್ಟ್ ನಾವ್ ಮಾಡ್ತೀವಿ. ನಮ್ ಬಾಯ್ಸ್ ಅರ್ಥ ಆಗುತ್ತೆ. ಗೈಸ್ ಇವಾಗ 2 o'clock ಆಗಿದೆ. ನನ್ಗಂತೂ ಫುಲ್ ಕೋಲ್ಡ್ ಸ್ಟಾರ್ಟ್ ಆಗ್ಬಿಟ್ಟೈತೆ. ಇನ್ನು ಜ್ಯೂಸ್ ಕುಡಿ. ಕೋರ್ಮಂಗ್ಲಾಗ್ ಏರ್ಪೋರ್ಟ್ ರೋಡ್ಗೆ ಹೋಗ್ಬೇಕು ಅನ್ಕೊಂಡು ಕೋರ್ಮಂಗ್ಲಾಗ್ ಹೋದು. ಕೋರ್ಮಂಗ್ಲಾದಲ್ಲಿ ಜೋಳ ತಿನ್ಕೊಂಡು ಮೇಘನಾಸ್ಗೆ ಹೋದು. ಮೇಘನಾಸಲ್ಲಿ ಊಟ ಸಿಕ್ಲಿಲ್ಲ ಅಂತ ಎಲ್ಲೋದ ನಾವು ಎಂಪೈರ್ ಅಲ್ಲಂತೂ ಮಸ್ತ್ ಊಟ ಮಾಡಿದ್ರು. ಏನ್ ಊಟ ಮಾಡಿದ್ರು ಗೊತ್ತಿಲ್ಲ. ಈಗ ತಿರ್ಗಾ ಬ್ಯಾಕ್ ಟು ಏರಿಯಾಗ್ ಬಂದಿದೀವಿ. ಇವರೆಲ್ಲ ಆದ್ಮೇಲೆ ಆರ್ಯ ಅವ್ರು ನನ್ನ ಡ್ರಾಪ್ ಮಾಡ್ತಾರೆ. ಪಾಪ ನೆನ್ನೆನೂ ನಿದ್ದೆ ಇರ್ಲಿಲ್ಲ ಆರ್ಯಂಗೆ, ಇವತ್ತು ನಿದ್ದೆ ಇಲ್ಲ. ಸೊ ದಿಸ್ ಈಸ್ ದ ಅಪ್ಡೇಟ್ ಗೈಸ್. ಫುಲ್ ಕೋಲ್ಡ್ ಆಗ್ಬಿಟ್ಟೈತೆ. ಬರೀ ಪಾರ್ಕಿಂಗ್ ಅಲ್ಲಿ ಸಿಗೋಣ. ಸೊ ಗೈಸ್ ಇವಾಗ ಅನು ಅವ್ರ ಮನೆ ಹತ್ರ ಬಂದಿದೀವಿ. ಅನು ಹೆಂಗಿತ್ತು? ಚೆನ್ನಾಗಿತ್ತು. ಊಟ ಚೆನ್ನಾಗಿದ್ದಿಲ್ಲ. ಊಟ ತಿಂದು ಒಂದ್ ಜೋಳ ತಿಂದು ಅದ್ ಬಿಟ್ರೆ ಮಿಸ್ ಮಾಡ್ತಾ ಇದ್ದೀನಿ. ಜಾಬ್ ಪಾರ್ಕ್ ಯಾರು? ನನ್ ಬೇಬಿನ ಮಿಸ್ ಮಾಡ್ತಾ ಇದ್ದೀನಿ. ಬೇಬಿ ಇವಾಗ ವರ್ಕ್ ಕೆಲ್ಸ ಕೊಡುತ್ತೆ ಹೋಗಿ ಮಮ್ಮಿ. ಹೇಗ್ ತಮ್ಮಲ್ಲಿ ಟೈಮ್ ಸ್ಪೆಂಡ್ ಚೆನ್ನಾಗಿತ್ತು ನಿಮ್ ಜೊತೆ. ಹಾ ನೈಸ್. ಶಿ ಇಸ್ ವೆರಿ ಸ್ವೀಟ್ ಗರ್ಲ್. ಇನ್ನು ಹೇಳಿ ನಾಳೆ ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಕೊಡ್ಬೇಕು ನಮಗೆ. ಏ ಹೌದಾ? ಎಷ್ಟ್ ಬೇಕು ಹೇಳಿ? ಕಾರ್ಡ್ ಏನಿದು? ಕಾರ್ಡ್ಗಳ ಇದು ಕಾಡೆ ಇದೆಲ್ಲ ಅಮೌಂಟ್ ಐತೆ. ಹೇಳಿ ನನ್ ಬಗ್ಗೆ ಹೇಳಿ. ಬೇಗ ಶಿ ಇಸ್ ವೆರಿ ಸ್ವೀಟ್. ಪ್ಲೀಸ್ ಡೋಂಟ್
ಡೋಂಟ್ ಟಾರ್ಚರ್ ಹರ್. Yeah. She will torture me. I know. You know how I am decent boy. ಇಂಗ್ಲಿಷ್ ಮತ್ ಕರ್ ಪ್ಲೀಸ್. ನಮ್ಮ ಏರಿಯಾ ಸರಿ ಇಲ್ಲ ಬೇರೆ. ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾಲೆಂಜ್ likes ವಿಡಿಯೋಸ್ ಬರುತ್ತೆ ಕೊಡಿ. ಅಂತ ಹೇಳಿ ಹೇಳಿ. ಸೂನ್ ಬರ್ತೀವಿ ಚಾಲೆಂಜ್ ವಿಡಿಯೋಸ್ ಬರ್ತೀವಿ ಗೈಸ್. ಇವಾಗ ಅನುನ ಮನೆಗ್ ಬಿಡಕ್ ಹೋಗ್ತಾ ಇದೀವಿ. ನನ್ನ ಆರ್ಯ ಡ್ರಾಪ್ ಮಾಡ್ತಾರೆ ಇವತ್ತು. ಏನೋ ಮಾಡಕ್ ಹೋಗಿ ಏನೋ ಆಸ್ ಯೂಶಲ್ ನಾವ್ ಏನೇನೋ ಮಾಡಕ್ ಹೋಗಿ ಏನೇನೋ ಮಾಡ್ತೀವಲ್ಲ, ಅದೇ ತರ ಏನೇನೋ ಮಾಡಕ್ ಹೋಗಿ ಏನೇನೋ ಮಾಡಿದೀವಿ. ಇವಾಗ ಅನುನ ಬಿಟ್ಟು ಅದಾದ್ಮೇಲೆ ಅಂಶ್ ಬರ್ತಾರ ನಮ್ ಜೊತೆ. ಆರ್ಯ ಮಾತ್ರ ನನ್ನ ಡ್ರಾಪ್ ಮಾಡಕ್ ಬರ್ತಾರೆ ಗೈಸ್. ನಾಳೆ ಆದ್ರೆ ಬರ್ತೀನಿ, ಶೂಟ್ ಇದೆ. ಪ್ಲೀಸ್ ಬನ್ನಿ. ಸೊ ಗೈಸ್ ನಾನು ಇಲ್ಲಿಂದ ಇವಾಗ ಓಡ್ತಾ ಇದ್ದೀನಿ ಗೈಸ್. ನೋಡಿ ಇಬ್ರು ಕಳ್ರು ತರ ನಿಂತು. ಬಾಯ್ ಸೇಫ್ ಆಗಿ ಹೋಗಿ. ಬಾಯ್ ಬಾಯ್. ಹೆಂಗಿತ್ತು ಇವತ್ತು? ನೈಸ್. ನೈಸ್ ಏನು ಹೇಳ್ತೀನಿ, ಯಾಕಂದ್ರೆ ಏನ್ ಅನ್ಕೊಂಡಿದ್ದು ಅದಾಗ್ಲಿಲ್ಲ, ಬೇರೆದೆಲ್ಲ ಆಗೋಯ್ತು ಅದಕ್ಕೆ. ಈಗ ನಡೀರೋ. ಹಾ ಇವಾಗ ನೀವ್ ಬರಲ್ಲ ನನ್ನ ಡ್ರಾಪ್ ಮಾಡಕ್ಕೆ. ನೋಡಿ ಗೈಸ್ ಇವ್ರ ಕಣ್ ಪಾಪ ನಿದ್ದೆ ಇಲ್ದಾರೆ. ಅದ್ರಲ್ಲಿ ಏನಿಲ್ಲ ಅಂದ್ರೆ ನನಗೆ ಬಿಡಿ, ಆಮೇಲೆ ಇವ್ರು ಹಂಗೆ ಡೈರೆಕ್ಟ್ ಆಗಿ ಹೋಗ್ಬಿಡ್ತಾರೆ. ಸ್ವಲ್ಪ ಎಡಿಟ್ ಇದೆ ಹೆಂಗೆ. ಯಾವ ಕರಿಯೋ ಫುಲ್ಲು ರೆಡ್ ಆಗ್ಬಿಟ್ಟೈತೆ ಗೈಸ್. ಇವಾಗ ಇನ್ನೇನು 5 minutes ಅಲ್ಲಿ ನಮ್ಮ ಮನೆ ಬರುತ್ತೆ. ಅರೆ ಇವತ್ತು ನಿಮ್ಗೆ ಏನ್ ಅನ್ನಿಸ್ತು ನೈಟ್? ಚೆನ್ನಾಗ್ ಅನ್ಸ್ತು. ಚೆನ್ನಾಗಿ ಅನ್ನಿಸ್ತು. ಏನ್ ಮಾಡ್ದು ಅಂತ ಏನಿಲ್ಲ, ಏನೋ ಗೈಸ್ ಯಾವಾಗ್ಲೂ ಗೊತ್ತಿಲ್ಲ ಯಾಕೋ ಏನೋ ಗೊತ್ತಿಲ್ಲ. ನನ್ ಬ್ಲಾಗ್ ಸ್ಟಾರ್ಟ್ ಮಾಡ್ದಾಗಿಂದ ಅಲ್ಲ ಗೈಸ್, ಇವ್ರ ಜೊತೆ ಇದ್ದಾಗಿಂದನೂ ಅಷ್ಟೇ ಏನೋ ಪ್ಲಾನ್ ಮಾಡಿರ್ತೀವಿ, ಬಟ್ ಏನೋ ಆಗಿರುತ್ತೆ. ಅದ್ ಏಂತಕ್ಕೆ ಅಂತಾನು ಗೊತ್ತಿಲ್ಲ. ಒಂದಿನ ಅಂತೂ ಪ್ಲಾನ್ ತಕ್ಕನಾಗ ಆಗಿಲ್ಲ, ಎಲ್ಲ ಪ್ಲಾನ್ ಉಲ್ಟಾನೆ. ಬಟ್ ಅವರ್ ಇಟ್ ವಿಲ್ ಬಿ ನೈಸ್, ಚೆನ್ನಾಗಿರತ್ತೆ ಅಲ್ವಾ ಆರ್ಯ? ಹೂ ಏನೋ ಫೋರ್ಸ್ ಆಗಿ ಹೂ ಅಂತಾರ ತರ ಐತೆ. ಇಲ್ಲ ಚೆನ್ನಾಗಿರುತ್ತೆ ಗೈಸ್. ಈ ತರ ಟ್ರಿಪ್ಸ್ ಎಲ್ಲ ನೀವು ಹೊಡಿತಾ ಇರ್ಬೇಕಾಗುತ್ತೆ. ಟ್ರಿಪ್ಸ್ ಅಲ್ಲ, ದಟ್ ದಿಸ್ ಇಸ್ ಲೈಕ್ ನೈಟ್ ಔಟ್ ಲೈಕ್ ಟ್ರಿಪ್ಸ್ ಲೈಕ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಹೋಗ್ಬೇಕಿತ್ತು. ಚೆನ್ನಾಗಿರುತ್ತೆ, ನೀವು ಹೋಗ್ರಿ ಫ್ಯಾಮಿಲಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ. 2 ದಿನದಿಂದ ಮನೆಗೆ ಹೋಗಿಲ್ಲ, ಅವ್ರ ಅಮ್ಮ ಕ್ಯಾರ್ದಲ್ಲಿ ಹೊಡಿತಾರೆ. ಅದಕ್ಕೆ ಬೇಗ ಹೋಗ್ಬೇಕು. ಇವತ್ತು ಹೋಗಿಲ್ಲ ಅಂದ್ರೆ ಅವ್ರ ಅಮ್ಮ ಕ್ಯಾರ್ದಲ್ಲೇ ಹೊಡಿಯೋದು. ಅದಕ್ಕೆ ಬೈದಲ್ಲ. ಇವರೇ ಗೈಸ್ ಫೋನ್ ಮಾಡಿ ಎಲ್ಲ ಅನ್ನೋದು. ಅವ್ರ ಮಮ್ಮಿ ಸ್ಟೇಟಸ್ ಹಾಕ್ಬಿಡ್ತಾರೆ ಪಾಪ, ಆಮೇಲೆ ಬೇಜಾರಾಗಿ. ನಾನ್ ಮನೆಗ್ ಹೋಗಿ ಮಲ್ಕೊಳ್ಳೋ ಅಷ್ಟರಲ್ಲಿ ಇವ್ರು ಅವಾಗ ಮನೆಗ್ ಹೋಗಿರ್ತಾರೆ. ಯಾಕಂದ್ರೆ ಇವ್ರ ಮನೆ ಇರೋದು ಹೆಬ್ಬಾಳ್ ಕೆಂಪಾಪುರ ಹತ್ರ. ಆಗ ಪಪ್ಪ ನಂಗೋಸ್ಕರ ಬಂದು ಇದ್ ಮಾಡ್ತವ್ರೆ. ನನ್ಗೆ ಆಕ್ಚುಲಿ ಏರ್ಪೋರ್ಟ್ ರೋಡ್ಗೆ ಹೋಗ್ಬೇಕು, ಅಲ್ಲೊಂದು ಕಾಫಿ ಕುಡಿಬೇಕು. ಎಲ್ಲಾ ಕಡೆನೂ ಕಾಫಿ ಸಿಗುತ್ತೆ, ಬಟ್ ನನ್ಗೆ ಏರ್ಪೋರ್ಟ್ ರೋಡ್ ಸೈಡ್ ಹೋಗ್ಬೇಕು ಕಾಫಿ ಕುಡಿ. ಬಟ್ ಇವತ್ತು ಹೋಗೋಣ ಅಂತ ಅನ್ಕೊಂಡಿದ್ದೋ, ಬಟ್ ಅನ್ಫಾರ್ಚುನೇಟ್ಲಿ ಆಗಿಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ ಆರ್ಯ. ನಾಳೆ ಹೋಗೋಣ. ನಾಳೆನೂ ಹೋದ್ರೆ ನಮ್ಮಮ್ಮ ಬೇಗ ಹೋಗೋಣ. ಶೂಟಿಂಗ್ ಮುಗಿಸ್ಕೊಂಡು ಹೋಗೋಣ. ನಾಳೆ ಒಂದ್ ಸ್ವಲ್ಪ ಕೆಲ್ಸ ಐತೆ, ಗ್ರಾಸರೀಸ್ ತಗೋಬೇಕು, ಅದೆಲ್ಲ ಐತೆ. ನಾಳೆನೂ ಆಗಲ್ಲ. ವಿಲ್ ಪ್ಲಾನ್ ಸಮ್ ಟೈಮ್ಸ್, ಯಾವಾಗಾದ್ರೂ ಬೇರೆ ದಿನ. ಇವತ್ತೇ ಹೋಗ್ಬೇಕು ನಾಳೆನೆ ಹೋಗ್ಬೇಕು ಅಂತಲ್ಲ, ಟೈಮ್ ಸಿಕ್ತಾಗ ಹೋಗೋದು ಅಷ್ಟೇ. ಹೋಗೋಣ. ಆ ಕಡೆ ರೈಟ್, ಈ ಕಡೆ ಅಲ್ಲಪ್ಪ ರೈಟ್. ಆಯ್ತಾ? ಇಲ್ಲ ಅಲ್ಲಿ ಹೋಗ್ಬೋದಿತ್ತು. ಸರಿ ಗೈಸ್, ಇವ್ರು ಇವಾಗ ನನ್ನ ಡ್ರಾಪ್ ಮಾಡ್ತಾರೆ. ಹೋಗುವಾಗ ಒಂದ್ ಬಾಯ್ ಹೇಳ್ತೀನಿ ಅಷ್ಟೇ. ಸಾರಿ ಬಾಯ್ ಬಾಯ್. ಮತ್ತೆ ಉರ್ಸ್ಬಿಟ್ಟೆ ಗೈಸ್, ಅದಕ್ಕೆ ಹೋಗುವಾಗ್ಲೂ ಉರ್ಕೊಂಡವ್ರೆ. ಬಾಯ್ ಬೋಲ್, ಬಾಯ್ ಬೋಲ್. ನಮ್ ಸಬ್ಸ್ಕ್ರೈಬರ್ಸ್ ನೀಟಾಗಿ ಬಾಯ್ ಹೇಳಿ. ಬಾಯ್. ಗುಡ್ ನೈಟ್ ಹೇಳಿ. ಗುಡ್ ನೈಟ್. ಗುಡ್ ನೈಟ್ ನೀಟಾಗಿ. ಗುಡ್ ನೈಟ್. क्या गाइस क्या मारा ಗೈಸ್. ಆಮೇಲೆ ಅವ್ರ ಹತ್ರ ಮಾತಾಡ್ತೀನಿ. ಅಪ್ಪ ಗೈಸ್ ಯಾವಾಗ್ಲೂ ಕಳಿಸ್ತೀನಿ ಗೈಸ್. ನನ್ಗೆ ಅದೇನೋ ಗೊತ್ತಿಲ್ಲ, ಚೂರ್ ಬೈತೀನಿ ಅವ್ರಿಗೆ. ಅವ್ರದ್ದು ಮನ್ಸು ಸ್ವಲ್ಪ ಬೇಗ ಒಂದ್ ಸ್ವಲ್ಪ ಸೆನ್ಸಿಟಿವ್, ಅದಕ್ಕೆ ಬೇಗ ಒಂಚೂರು ಗದ್ರಿದ್ರು ಹತ್ತು ಬಿಡ್ತಾರೆ. ಸಮಾಧಾನ ಮಾಡ್ಬಿಟ್ಟು ಬಾಯ್ ಹೇಳ್ತೀನಿ. ಸೊ ಗೈಸ್, ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಜಸ್ಟ್ ಒಂದ್ ನೈಟ್ ಔಟ್ ಹೋಗ್ಬಿಟ್ಟು ಬಂದು. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಜಾಸ್ತಿ ವ್ಲಾಗ್ ಇದೇ ತರ ಬರ್ತಾ ಇರುತ್ತೆ. ಕೀಪ್ ವಾಚಿಂಗ್. ಲವ್ ಯು. ಬಾಯ್. ಅರೆ